ಹಾಯ್, ಹಲೋ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ದೇವರು ನಿಮಗೆ ಆಯಸ್ಸು, ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಆಶಿಸ್ತೀನಿ. ಪ್ರತಿಯೊಬ್ಬರ ಜೀವನದಲ್ಲೂ ಅವ್ರಿಗೆ ಆದಂಥ ಒಬ್ಬ ಬೆಸ್ಟ್ ಫ್ರೆಂಡ್ ಇದ್ದೇ ಇರ್ತಾರೆ ಲೈಫಲ್ಲಿ. ಸೊ ಅದೇ ಥರ ನನ್ನ ಜೀವನದಲ್ಲೂ ಒಬ್ಬ ಬೆಸ್ಟ್ ಫ್ರೆಂಡ್ ಇದ್ದಾರೆ. ಆ ಬೆಸ್ಟ್ ಫ್ರೆಂಡ್ ಬರ್ಡೇ ಜಾನ್ವರಿ 1 ಆಗಿತ್ತು. ಸೊ ಹಾಗಾಗಿ ನಾವೆಲ್ಲ ನ್ಯೂ ಇಯರ್ ಸೆಲೆಬ್ರೇಷನ್ ಮುಗಿಸ್ಕೊಂಡು ಅವ್ರ ಮನೆಗೆ ಹೊರಟ್ವಿ. ಅವಳಿಗೆ ಅಂತ ಒಂದು ಪುಟ್ಟ ಕೇಕ್ ಮತ್ತು ಒಂದು ಪುಟ್ಟ ಸರ್ಪ್ರೈಸ್ ಗಿಫ್ಟ್ ತೊಗೊಂಡಿದ್ವಿ. ಅದೇನು ಅಂತಂದರೆ ನೋಸ್ ರಿಂಗ್. ಸೊ ಅದು ಡೈಮಂಡ್ ಆಗಿತ್ತು. ಸೊ ತುಂಬ ದಿವಸದಿಂದ ಅದು ಆಸೆ ಇತ್ತು ಕೊಡಬೇಕು ಅಂಥೇಳಿ. ಸೊ ಹಾಗಾಗಿ ತೊಗೊಂಡೋಗಿದ್ವಿ. ಅವಳಿಗೂ ತುಂಬ ಇಷ್ಟ ಆಯಿತು. ನಮಗೆ ಯಾರೋ ಹೇಳಿದ್ದು ಡೈಮಂಡ್ ನಾವು ಪರ್ಚೇಸ್ ಮಾಡೋದಕ್ಕಿಂತ ನಮಗೆ ಯಾರಾದರೂ ಗಿಫ್ಟ್ ಕೊಟ್ಟರೆ ಒಳ್ಳೆಯದು ಅಂತ ಹೇಳ್ತಾಯಿದ್ರು. ಬಟ್ ಅದು ಎಷ್ಟು ಮಟ್ಟಿಗೆ ನಿಜಾನೋ ಸುಳ್ಳು ನನಗೆ ಗೊತ್ತಿಲ್ಲ. ಸೊ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ನಾವೆಲ್ಲ ವಿ ವಿ ಪುರಂ ಫುಡ್ ಸ್ಟ್ರೀಟಿಗೆ ಹೊರಟ್ವಿ. ಪ್ರತಿ ಸಲನೂ ವಿ ವಿ ಪುರಂ ಫುಡ್ ಸ್ಟ್ರೀಟಿಗೆ ಹೋಗಬೇಕು ಅಂತ ಅಂದ್ಕೊತಾ ಇದ್ವಿ. ಪ್ರತಿ ಸಲನೂ ಫ್ಲಾಪ್ ಆಗ್ತಾಯಿತ್ತು. ಸೊ ಇದೇ ಥರ ಪ್ಲ್ಯಾನ್ ಮಾಡೋದು ಫ್ಲಾಪ್ ಆಗೋದು, ಪ್ಲ್ಯಾನ್ ಮಾಡೋದು ಫ್ಲಾಪ್ ಆಗೋದು ಆಗ್ತಾನೆ ಇತ್ತು. ಸೊ ಈ ಸಲ ಯಾವುದೇ ಪ್ರೀ ಪ್ಲ್ಯಾನ್ ಇಲ್ಲದೆ ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡು ಅವಾಗಲೇ ಹೊರಟ್ವಿ ಬರ್ಡೇ ಸೆಲೆಬ್ರೇಷನ್ ಆದ ತಕ್ಷಣ. ಸೊ ಮಕ್ಳಿಗೂ ಅಷ್ಟೇ ಸರಿ ಕರ್ಕೊಂಡು ಹೋಗೋಣ ಅಂಥೇಳಿ, ಅವರು ತಿಂತಾರೆ ಎಲ್ಲನೂ, ಅವ್ರಿಗೂ ಇಷ್ಟ ಆಗುತ್ತೆ, ಒಂದು ಔಟಿಂಗ್ ಆಗುತ್ತೆ ಅಂತ ಹೇಳಿ ಕರ್ಕೊಂಡೋಗಿದ್ವಿ. ಅಲ್ಲಿ ವೆರೈಟೀಸ್ ಆಫ್ ತಿಂಡಿಸ್ ಎಲ್ಲನೂ ತಿಂದ್ವಿ. ಪಾನಿಪುರಿ, ಮೋಮೋಸು, ಗೋಬಿ ಮಂಚೂರಿ ಆ್ಯಂಡ್ ರೋಲ್ಸ್ ಐಸ್ ಕ್ರೀಮ್. ನಾನು ಫಸ್ಟ್ ಟೈಮ್ ಈ ಥರ ರೋಲ್ ಐಸ್ ಕ್ರೀಮ್ ಡೈರೆಕ್ಟಾಗಿ ಮಾಡೋದನ್ನು ನೋಡ್ತಾ ಇರೋದು. ಅಂದರೆ ಮುಂಚೆ ಎಲ್ಲ ಟಿ ವಿಲೆಲ್ಲ ನೋಡಿದ್ದೆ, ಬಟ್ ಡೈರೆಕ್ಟಾಗಿ ಇದೆಲ್ಲ ನೋಡಿರಲಿಲ್ಲ. ಸೊ ಹಂಗಾಗಿ ನನಗೂ ಒಂಥರ ಅದು ನೋಡಿ ಎಕ್ಸೈಟ್ಮೆಂಟ್ ಇತ್ತು. ನನ್ನ ಮಗಳಿಗಂತೂ ಫುಲ್ ಎಕ್ಸೈಟ್ಮೆಂಟ್. ಆ ರೋಲ್ಸ್ ಐಸ್ ಕ್ರೀಮ್ ತಿನ್ನಬೇಕು, ರೋಲ್ ಐಸ್ ಕ್ರೀಮ್ ತಿನ್ನಬೇಕು ಅಂತ. ಅದರಲ್ಲೂ ಅವಳ ಫೇವ್ರೆಟ್ ಫ್ಲೇವರ್ ಸ್ಟ್ರಾಬೆರಿ, ಯಾವಾಗಲೂ ಸ್ಟ್ರಾಬೆರಿ ಬೇಕು ಅಂತ. ಸೊ ಫೈನಲಿ ಅವ್ರು ಕೊಟ್ಟರು. ಅದನ್ನೆಲ್ಲ ಇಬ್ಬರೂ ತಿಂದು ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಅದಾದಮೇಲೆ ನಾವು ಸ್ವಲ್ಪ ಅವರೆಬೇಳೆ ದೋಸೆ, ಅವರೆಬೇಳೆ ಚಿತ್ರಾನ್ನ ಅಂತೆ, ಅವರೆಬೇಳೆದು ಇನ್ನೂ ಸಾಕಷ್ಟು ತಿಂಡಿಗಳಿದ್ವು. ಸೊ ಎಲ್ಲನೂ ಸ್ವಲ್ಪ ತೊಗೊಂಡು ಟೇಸ್ಟ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ನೀವು ಬೇಕಾದರೆ ಒಂದ್ಸಲ ಹೋಗಿ ಟ್ರೈ ಮಾಡಿ. ಅದಾದಮೇಲೆ ಆಟ ಸಾಮಾನು ವಿಷಯಕ್ಕೆ ಬಂದರೆ ನನ್ನ ಮಗಳಂತೂ ಬಿಡೋದೇ ಇಲ್ಲ. ಸೊ ಅದು 2 ದಿವಸ ಬರುತ್ತೋ ಅದು 3 ದಿವಸ ಬರುತ್ತೋ ಗೊತ್ತಿಲ್ಲ. ಸೊ ಅದು ತೊಗೋಬೇಕು ಅಂದಮೇಲೆ ತೊಗೋಬೇಕು. ಓಕೆ ಆಯಿತು ಸರಿ ಕೊಡ್ಸೋಣ ಅಂಥೇಳಿ ಅವ್ರಿಗೂ ಏನು ಬೇಕೋ ಅದನ್ನೆಲ್ಲ ಕೊಡಿಸಿದ್ವಿ. ಸೊ ಚೆನ್ನಾಗಿ ತಿಂದು ಅದಾದಮೇಲೆ ಸೊ ಲಾಸ್ಟಲ್ಲಿ ಒಂದು ಲೆಮನ್ ಸೋಡಾ ತೊಗೊಳ್ಳೋಣ ಅಂಥೇಳಿ ಎಲ್ಲರೂ ಲೆಮನ್ ಸೋಡಾ ತೊಗೊಂಡು ಕುಡಿದ್ವಿ. ಸೊ ಈ ಥರ ನಮ್ಮದೊಂದು ಬರ್ಡೇ ಸೆಲೆಬ್ರೇಷನ್ ಡೇ ಮತ್ತು ನ್ಯೂ ಇಯರ್ ಡೇ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್.